ಡಾಕ್ಟರ್ ಪ್ರಸಾದ KL, ಭೂಗೋಳಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತೇಮರಹಳ್ಳಿ, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದ್ವಿತೀಯ PUC ಭೂಗೋಳಶಾಸ್ತ್ರದ ಮಾನವ ಭೂಗೋಳಶಾಸ್ತ್ರದ ಮೂಲಾಂಶಗಳು ಎನ್ನುವ ಪಠ್ಯ ವಿಷಯವನ್ನು ಮುಖ್ಯವಾಗಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. 3 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀವಿ. ಭಾಗ A, ಭಾಗ B ಹಾಗೂ ಭಾಗ C ಅಂತೇಳಿ 3 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ. ಮೊದಲನೇ ಭಾಗದಲ್ಲಿ ಮಾನವ ಭೂಗೋಳಶಾಸ್ತ್ರ, ಪ್ರಪಂಚದ ಜನಸಂಖ್ಯೆ, ಮಾನವನ ಆರ್ಥಿಕ ಚಟುವಟಿಕೆಗಳು, ವಿಶ್ವದ ಸಾರಿಗೆ ಮತ್ತು ಸಂಪರ್ಕ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ತೀವಿ. ಭಾಗ B ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ವಿಭಾಗ ಆಗಿದೆ. ಇದರಲ್ಲಿ ಭಾಗ B-ಯನ್ನು ಭಾರತದ ಮಾನವ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಎಂದು ವಿಂಗಡಣೆ ಮಾಡಿಕೊಂಡಿದ್ದೀವಿ. ಹ್ಯೂಮನ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತೇಳಿ ಇದನ್ನು ವಿಂಗಡಣೆ ಮಾಡಿಕೊಂಡಿದ್ದೀವಿ. ಈ ವಿಭಾಗದಲ್ಲಿ ಭಾರತದ ಜನಸಂಖ್ಯೆ, ಭಾರತದ ಭೂ ಮತ್ತು ಜಲ ಸಂಪನ್ಮೂಲಗಳು, ವ್ಯವಸಾಯ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಕೈಗಾರಿಕೆಗಳು ಮುಂತಾದಂಥ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇದರಲ್ಲಿ 6ನೇ ಅಧ್ಯಾಯ ಭಾರತದ ಜನಸಂಖ್ಯೆ, ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂತೇಳಿ. ಈ ಭಾರತದ ಜನಸಂಖ್ಯೆ ಅಧ್ಯಾಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ವಿಶ್ವದ ಜನಸಂಖ್ಯೆಯಲ್ಲಿ ಜನಸಂಖ್ಯೆ ಎಂದರೇನು, ಜನಸಂಖ್ಯೆಯ ಸ್ವಾಭಾವಿಕ ಬೆಳವಣಿಗೆ ಎಂದರೇನು, ಜನಸಂಖ್ಯೆಯ ನಿರ್ದಿಷ್ಟ ಬೆಳವಣಿಗೆ ಎಂದರೇನು ಮುಂತಾದಂತಹ ಅಂಶಗಳನ್ನು ಕೂಲಂಕುಷವಾಗಿ ತಿಳ್ಕೊಂಡಿದ್ದೀರಿ. ಇಲ್ಲಿ ಆದರೂ ಸಹ ನಾವು ಮತ್ತೊಮ್ಮೆ ಪಾಪ್ಯುಲೇಷನ್, ಜನಸಂಖ್ಯೆ ಎಂದರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಒಟ್ಟು ಪ್ರಮಾಣವನ್ನು ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ದ ನಂಬರ್ ಆಫ್ ಇನ್ಹ್ಯಾಬಿಟೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಈಸ್ ನೋನ್ ಆಸ್ ಪಾಪ್ಯುಲೇಷನ್. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಯನ್ನು ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ನೋಡಿ, ಭಾರತದ ಜನಸಂಖ್ಯೆ 2011ರ ಜನಗಣತಿಯ ಪ್ರಕಾರ 121.01 ಕೋಟಿಯಷ್ಟಿತ್ತು, ಅಥವಾ 1210 ದಶಲಕ್ಷಗಳು, 1210 ದಶಲಕ್ಷಗಳಷ್ಟು ಜನಸಂಖ್ಯೆ ಇತ್ತು. ಇದು ವಿಶ್ವದ ಒಟ್ಟು ಭೂಪ್ರದೇಶದ 2.4% ಭೂಪ್ರದೇಶವನ್ನು ಹೊಂದಿದ್ದು, ವಿಶ್ವದ ಒಟ್ಟಾರೆ ಭೌಗೋಳಿಕ ವಿಸ್ತೀರ್ಣದಲ್ಲಿ 2.4% ಭೂಪ್ರದೇಶವನ್ನು ಹೊಂದಿದ್ದು, ಪ್ರಪಂಚದಲ್ಲಿಯೇ 2ನೆಯ ಅಧಿಕ ಜನಭರಿತ ರಾಷ್ಟ್ರವಾಗಿದೆ. ಚೈನಾ 1ನೇ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ಸೆಕೆಂಡ್ ಕಂಟ್ರಿ ಇನ್ ದ ವರ್ಲ್ಡ್, ಭಾರತ ಪ್ರಪಂಚದಲ್ಲಿಯೇ 2ನೆಯ ಅಧಿಕ ಜನಭರಿತ ರಾಷ್ಟ್ರವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಅಂದರೆ ಇದರ ಕೊಡುಗೆ ಏನು, ವಿಶ್ವಕ್ಕೆ ಜನಸಂಖ್ಯೆಯ ಕೊಡುಗೆ ಎಷ್ಟು ಅಂತ ಹೇಳಿದ್ರೆ, ವಿಶ್ವದ ಒಟ್ಟು ಜನಸಂಖ್ಯೆಗೆ 17.5% ಕೊಡುಗೆಯನ್ನು ಭಾರತ ನೀಡಿದೆ. ಇದು 2020ರಲ್ಲಿ 17.7ಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದನ್ನ ಕಾಣ್ಬೋದಾಗಿದೆ. 17.7ಕ್ಕೆ ಏರಿಕೆಯಾಗಿದೆ. ಅಂದರೆ ಭಾರತದ ಜನಸಂಖ್ಯೆ ನಿರಂತರವಾಗಿ ಏರಿಕೆಯಾಗ್ತಾ ಇರೋದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ರಾಷ್ಟ್ರದ ಮಾನವ ಸಂಪನ್ಮೂಲ ಆ ರಾಷ್ಟ್ರದ ಸ್ವಾಭಾವಿಕ ಸಂಪನ್ಮೂಲದಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವಾಗಲೂ
ಆ ರಾಷ್ಟ್ರದ ಅಥವಾ ಆ ಪ್ರದೇಶದ ಸ್ವಾಭಾವಿಕ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಆದರ್ಶವಾದಂತಹ ಮಾನವ ಸಂಪನ್ಮೂಲ ಅತ್ಯವಶ್ಯಕ. ಒಂದು ವೇಳೆ ಆ ರಾಷ್ಟ್ರದಲ್ಲಿ ಯಥೇಚ್ಛವಾಗಿ ಸ್ವಾಭಾವಿಕ ಸಂಪನ್ಮೂಲ ಇದ್ದು ಅದನ್ನು ಬಳಕೆ ಮಾಡುವಂತಹ ಪರಿಣಾಮಕಾರಿ ಮಾನವ ಸಂಪನ್ಮೂಲ ಇಲ್ಲ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಪನ್ಮೂಲ ವ್ಯರ್ಥವಾಗಬಹುದು. ಹಾಗಾಗಿ ಯಾವುದೇ ರಾಷ್ಟ್ರದಲ್ಲಿನ ಸ್ವಾಭಾವಿಕ ಸಂಪನ್ಮೂಲ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆಯೋ ಅಷ್ಟೇ ಮಾನವ ಸಂಪನ್ಮೂಲವೂ ಸಹ ಬಹಳ ಮುಖ್ಯವಾಗಿದೆ. ಆದರೆ ಆ ರಾಷ್ಟ್ರದ ಸ್ವಾಭಾವಿಕ ಸಂಪನ್ಮೂಲವನ್ನು ಬಳಸುವಂತಹ ಆದರ್ಶಪ್ರಾಯವಾದ ಮಾನವ ಸಂಪನ್ಮೂಲ ಇರಬೇಕು. ಒಂದು ವೇಳೆ ಸ್ವಾಭಾವಿಕ ಸಂಪನ್ಮೂಲಕ್ಕಿಂತ ಜನಸಂಖ್ಯೆ ಹೆಚ್ಚಾದಲ್ಲಿ ಸ್ವಾಭಾವಿಕ ಸಂಪನ್ಮೂಲದ ಮೇಲೆ ಒತ್ತಡ ಬೀಳ್ತದೆ. ಇದನ್ನು ಜನಸಂಖ್ಯಾ ಸ್ಫೋಟ ಎಂದು ಕರೆಯಲಾಗುತ್ತದೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಈಗಾಗಲೇ ಜನಸಂಖ್ಯಾ ಸ್ಫೋಟ ಆಗಿದೆ, ಜನಸಂಖ್ಯಾ ಸ್ಫೋಟ ಆಗ್ಬಿಟ್ಟಿದೆ. ಹಾಗಾಗಿ ದೇಶದ ಸ್ವಾಭಾವಿಕ ಸಂಪನ್ಮೂಲದ ಮೇಲೆ ಈಗಾಗಲೇ ಒತ್ತಡ ಉಂಟಾಗಿದೆ. ಈ ಕಾರಣದಿಂದಾಗಿ ದೇಶದ ಆರ್ಥಿಕಾಭಿವೃದ್ಧಿ ಹಾಗೂ ಸ್ವಾಭಾವಿಕ ಸಂಪನ್ಮೂಲ ಎರಡರ ಮೇಲೂ ಸಹ ಜನಸಂಖ್ಯಾ ಸ್ಫೋಟ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡಿರೋದನ್ನು ಕಾಣಬಹುದಾಗಿದೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟದಿಂದಾಗಿ ದೇಶದ ಸ್ವಾಭಾವಿಕ ಸಂಪನ್ಮೂಲ ಹಾಗೂ ಆರ್ಥಿಕಾಭಿವೃದ್ಧಿಯ ಮೇಲೆ ಒತ್ತಡ ಉಂಟಾಗಿರೋದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳೇ, ಭಾರತದ ಜನಸಂಖ್ಯಾ ಬೆಳವಣಿಗೆ ನಿರಂತರವಾಗಿ ಅಂದರೆ 1901ರಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇದನ್ನು ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿ ಅನ್ನೋದರಲ್ಲಿ ನಾವು ನೋಡ್ತೀವಿ. ಹೇಗಿದೆ ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿ? ಇದನ್ನು ಮುಖ್ಯವಾಗಿ 4 ಅವಧಿಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. 4 ಅವಧಿಗಳು ಅಥವಾ ಹಂತಗಳು ನೋಡಿ. ಮೊದಲನೇದಾಗಿ 1901ರಿಂದ 1921 ಈ ಹಂತವನ್ನು ಸ್ಥಿರ ಜನಸಂಖ್ಯಾ ಬೆಳವಣಿಗೆ ಅಥವಾ ಸ್ಟ್ಯಾಗ್ನೆಂಟ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತೇಳಿ ಕರೆಯಲಾಗ್ತದೆ. ಎರಡನೇ ಹಂತ 1921ರಿಂದ 1951 ಈ ಹಂತವನ್ನು ನಿರಂತರ ಬೆಳವಣಿಗೆ ಅಂತೇಳಿ ಕರೆಯಲಾಗ್ತದೆ ಅಥವಾ ಸ್ಟಡಿ ಗ್ರೋತ್. ಮೂರನೇದು 1951ರಿಂದ 1981ರವರೆಗಿನ ಅವಧಿಯನ್ನು ಶೀಘ್ರ ಅಧಿಕ ಬೆಳವಣಿಗೆ, ರ್ಯಾಪಿಡ್ ಹೈ ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತೇಳಿ ಈ ಅವಧಿಯನ್ನು ವಿಭಾಗ ಮಾಡಲಾಗಿದೆ. ನಾಲ್ಕನೇ ಅವಧಿ 1981ರಿಂದ 2011ರವರೆಗಿನ ಅವಧಿಯಾಗಿದೆ. ಇದು ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗುತ್ತಿರುವ ಸ್ಪಷ್ಟ ಮುನ್ಸೂಚನೆ. ನೋಡಿ, ಇಲ್ಲಿ ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗುತ್ತಿರುವ ಸ್ಪಷ್ಟ ಮುನ್ಸೂಚನೆ. ಹೈ ಗ್ರೋತ್ ವಿತ್ ಡೆಫಿನೆಟ್ ಸೈನ್ಸ್ ಆಫ್ ಸ್ಲೋಯಿಂಗ್ ಡೌನ್ ಅಂದರೆ ಅಧಿಕ ಬೆಳವಣಿಗೆಯೊಂದಿಗೆ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಈ ಹಂತ ತೋರಿಸ್ತಾ ಇದೆ. ಹೇಗಿದೆ ಈ 4 ಅವಧಿಗಳಲ್ಲಿ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿ ಹೇಗಿದೆ ಅನ್ನೋದನ್ನು ಈ ಮುಂದಿನ ಒಂದು ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪಟ್ಟಿ ಅಥವಾ ಟೇಬಲ್ನಲ್ಲಿ ನಾವು ಇದನ್ನು ಗಮನಿಸ್ತಾ ಹೋಗ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಮೊದಲನೇ ಹಂತ ನೋಡಿ 1901ರಿಂದ 1921 ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್ ಆಫ್ ಗ್ರೋತ್, ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್ ಗ್ರೋತ್ ಈ ಹಂತ ನೋಡಿ. 1901 ಈ ಹಂತದಲ್ಲಿ ಭಾರತದ ಒಟ್ಟು ಜನಸಂಖ್ಯೆ 238.39ರಷ್ಟಿತ್ತು. ಇದು 1921ರ ವೇಳೆಗೆ ಇದು 251.3 ದಶಲಕ್ಷಗಳಿಗೆ ಏರಿಕೆಯಾಗಿದೆ. ಇಲ್ಲಿ ಭಾರತದ ಜನಸಂಖ್ಯಾ ಬೆಳವಣಿಗೆ ಕೆಲವು ಅವಧಿಯಲ್ಲಿ ಋಣಾತ್ಮಕವಾಗಿ ಬೆಳವಣಿಗೆಯಾಗಿದೆ ಮತ್ತು ಕೆಲವು ಅವಧಿಯಲ್ಲಿ ಧನಾತ್ಮಕವಾಗಿ ಬೆಳವಣಿಗೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ.
ಪಾಸಿಟಿವ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ನೆಗೆಟಿವ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಎರಡೂ ಬೆಳವಣಿಗೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಯಾಕೆ ಈ ರೀತಿ ಆಯಿತು ನೋಡಿ, 1901ರಿಂದ 1921ಕ್ಕೆ ಅಂದರೆ 238.39 ದಶಲಕ್ಷದಿಂದ 251.32 ದಶಲಕ್ಷಗಳಿಗೆ ಭಾರತದ ಜನಸಂಖ್ಯೆ ಏರಿಕೆಯಾಗಿದೆ. ಅಂದರೆ ಇದು 13 ದಶಲಕ್ಷದಷ್ಟಿದೆ. ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು, ಅನೇಕ ಸಾಂಕ್ರಾಮಿಕ ರೋಗಗಳು, ಕಾಲರಾ, ವಿಷಮ ಶೀತ ಜ್ವರ, ಪ್ಲೇಗ್ ಮುಂತಾದಂತಹ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ವು. ಇದರಿಂದ ಮರಣ ಪ್ರಮಾಣ ಯಥೇಚ್ಛವಾಗಿತ್ತು. ಹಾಗಾಗಿ ಜನನದಷ್ಟೇ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಜನನದಷ್ಟೇ ಮರಣ ಪ್ರಮಾಣವೂ ಸಹ ಕಂಡು ಬರ್ತಾ ಇತ್ತು. ಹಾಗಾಗಿ ಈ ಹಂತದ ಬೆಳವಣಿಗೆಯಲ್ಲಿ ಸ್ಥಿರ ಜನಸಂಖ್ಯಾ ಬೆಳವಣಿಗೆ ಅನ್ನೋದನ್ನು ನಾವು ಕಾಣ್ಬೋದಾಗಿದೆ, ಸ್ಟಾಗ್ನೆಂಟ್ ಪಾಪ್ಯುಲೇಷನ್. ಅದರಲ್ಲೂ 1921ರಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ -0.31ರಷ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. -0.31ರಷ್ಟಿದೆ. ಈ ಅವಧಿಯಲ್ಲಿ ಅಂದರೆ 1921ರಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ಋಣಾತ್ಮಕವಾಗಿರುವುದರಿಂದಾಗಿ 1921ನ್ನು ಮಹಾವಿಭಾಜಕ ಎಂದು ಕರೆಯಲಾಗ್ತದೆ. ದ ಗ್ರೇಟ್ ಡಿವೈಡ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಸೆನ್ಸಸ್. ಅಂದರೆ ಭಾರತದ ಜನಗಣತಿಯ ಇತಿಹಾಸದಲ್ಲಿ 1921 ಮಹಾವಿಭಾಜಕ ವರ್ಷ ಆಗಿದೆ. ಯಾಕೆ ಅಂದರೆ ಈ ಹಂತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ -0.31ರಷ್ಟಿದ್ದು ಇದು ಋಣಾತ್ಮಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಎರಡನೇ ಅವಧಿ 1921ರಿಂದ 1951ರವರೆಗೆ ಇದು ನಿರಂತರ ಬೆಳವಣಿಗೆ, ಸ್ಟಡಿ ಗ್ರೋತ್. ನೋಡಿ ವಿದ್ಯಾರ್ಥಿಗಳೇ, 1921ರಿಂದ 1951ರವರೆಗೆ 1921ರಲ್ಲಿ ದೇಶದ ಒಟ್ಟು ಜನಸಂಖ್ಯೆ 251.32 ದಶಲಕ್ಷಗಳಷ್ಟಿದ್ದು 1951ರ ವೇಳೆಗೆ 361.08 ದಶಲಕ್ಷಗಳಿಗೆ ಏರಿಕೆಯಾಗ್ತದೆ. ಅಂದರೆ ಸುಮಾರು 110 ದಶಲಕ್ಷದಷ್ಟು ಜನಸಂಖ್ಯೆ ಬೆಳವಣಿಗೆಯಾಯಿತು. ಹಾಗೆಯೇ ಈ ಅವಧಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ಧನಾತ್ಮಕವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಇದಕ್ಕೆ ಕಾರಣ ಏನು? ಭಾರತ ಸರ್ಕಾರ 1950ರಿಂದ ಈಚೆಗೆ ಕೆಲವು ಸಾಂಕ್ರಾಮಿಕ ರೋಗಗಳಾದಂತಹ ಕಾಲರಾ, ಮಲೇರಿಯಾ, ಪ್ಲೇಗ್, ವಿಷಮ ಶೀತ ಜ್ವರ ಹಾಗೂ ಅತ್ಯಂತ ಮುಖ್ಯವಾಗಿ ಕ್ಷಯ ರೋಗ ಮುಂತಾದವುಗಳನ್ನು ನಿಯಂತ್ರಣದಲ್ಲಿ ಇರಿಸಿದ್ದರಿಂದಾಗಿ ಹಾಗೂ ಇವುಗಳಿಗೆ ಸೂಕ್ತ ಔಷಧಿಗಳನ್ನು ಕಂಡುಹಿಡಿದು ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸಿದ್ರಿಂದಾಗಿ ಜನಸಂಖ್ಯಾ ಬೆಳವಣಿಗೆ ಏನಾಯಿತು, ಇಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ಮರಣ ಪ್ರಮಾಣ ಕಡಿಮೆಯಾಗಿ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಾಗ್ತಾ ಹೋಗ್ತದೆ. ಇದಲ್ಲದೇನೆ ಇದೇ ಅವಧಿಯಲ್ಲಿ ಭಾರತ ಸರ್ಕಾರ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಪೂರಕ ಯೋಜನೆಗಳನ್ನು ಕೈಗೊಂಡು ಬರಗಾಲ, ಕ್ಷಾಮ ಮುಂತಾದಂತಹ ನೈಸರ್ಗಿಕ ವಿಕೋಪಗಳಿಗೆ ತ್ವರಿತ ಪರಿಹಾರವನ್ನು ಕಂಡು ಹಿಡ್ಕೊಂಡದ್ರಿಂದಾಗಿ ಅಥವಾ ತ್ವರಿತ ಪರಿಹಾರವನ್ನು ಪೂರೈಕೆ ಮಾಡೋದ್ರಿಂದಾಗಿ ಮರಣ ಪ್ರಮಾಣದಲ್ಲಿ ಕಡಿಮೆಯಾಗ್ತಾ ಹೋಗ್ತದೆ. ಹಾಗಾಗಿ ಜನಸಂಖ್ಯಾ ಬೆಳವಣಿಗೆ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ನಂತರದಲ್ಲಿ ಮೂರನೇ ಹಂತ 1951ರಿಂದ 1981 ಇದು ಶೀಘ್ರ ಅಧಿಕ ಬೆಳವಣಿಗೆ, ರ್ಯಾಪಿಡ್ ಹೈ ಗ್ರೋತ್ ಆಫ್ ಪಾಪ್ಯುಲೇಷನ್. ನೋಡಿ, ಮೂರನೇ ಹಂತ ಬಹಳ ಸೂಕ್ಷ್ಮವಾದಂತಹ ಹಂತ. 1951ರಿಂದ 1981 ಈ ಹಂತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ರ್ಯಾಪಿಡ್ ಅಂದರೆ ಅತ್ಯಂತ ಶೀಘ್ರವಾಗಿ ಬೆಳವಣಿಗೆಯಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ನೋಡಿ, 1951ರಲ್ಲಿ 361.08 ದಶಲಕ್ಷದಷ್ಟಿದ್ದ ಜನಸಂಖ್ಯೆ 1981ರ ವೇಳೆಗೆ 683.33 ದಶಲಕ್ಷಗಳಿಗೆ
ಏರಿಕೆಯಾಗಿದೆ. ಅಂದರೆ ಸುಮಾರು 325 ದಶಲಕ್ಷದಷ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಇದರ ಜೊತೆಗೆ ಜನಸಂಖ್ಯಾ ದಶಕವಾರು ಬೆಳವಣಿಗೆಯ ದರವೂ ಸಹ ಬಹಳ ತ್ವರಿತವಾಗಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರಲ್ಲಿಯೂ 1971ರಿಂದ 81ರ ನಡುವಿನ ಅವಧಿಯಲ್ಲಿ ದೇಶದ ಜನಸಂಖ್ಯಾ ಬೆಳವಣಿಗೆಯ ದರ 24.80 ಅಷ್ಟಿರೋದನ್ನು ನಾವು ಕಾಣ್ತೀವಿ. ಅಂದರೆ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದರದಲ್ಲಿ 1971ರಿಂದ 81ರ ಅವಧಿಯಲ್ಲಿಯೇ ಅತಿ ಹೆಚ್ಚು ಬೆಳವಣಿಗೆಯ ದರದ ಪ್ರಮಾಣವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅಂದರೆ 24.80% ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇದಕ್ಕೆ ಕಾರಣ ಏನು? ಈ ಅವಧಿಯಲ್ಲಿ ಸಾಕಷ್ಟು ವೈದ್ಯಕೀಯ ಸೌಲಭ್ಯಗಳನ್ನು, ಅತ್ಯಾಧುನಿಕವಾದಂತಹ ವೈದ್ಯಕೀಯ ಸೌಲಭ್ಯಗಳನ್ನು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಈ ವೈದ್ಯಕೀಯ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಿದ್ದು, ಅದರ ಜೊತೆಗೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮತ್ತು ಶಿಶು ಮರಣ ಪ್ರಮಾಣವನ್ನು ತಗ್ಗಿಸಿದ್ರಿಂದಾಗಿ ಇಲ್ಲಿನ ಜನಸಂಖ್ಯಾ ಬೆಳವಣಿಗೆಯ ದರ ಈ ಅವಧಿಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ವಿದ್ಯಾರ್ಥಿಗಳೇ, ಬಹುಶಃ ಭಾರತದ ಜನಸಂಖ್ಯಾ ಇತಿಹಾಸದಲ್ಲಿ ಜನಸಂಖ್ಯಾ ಸ್ಫೋಟ ಅಥವಾ ಪಾಪ್ಯುಲೇಷನ್ ಎಕ್ಸ್ಪ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅದು ಈ 1971ರಿಂದ 81ರ ಅವಧಿಯಲ್ಲಿ ಅಂದರೆ ತಪ್ಪಾಗಲಾರದು. ನೋಡಿ, ಇಲ್ಲಿ ದೇಶದ ಜನಸಂಖ್ಯಾ ಬೆಳವಣಿಗೆಯ ದರ ಇತರೆ ದಶಕವಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಇದರಲ್ಲಿ 24.80 ಮತ್ತು 24.66% ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದಾಗಿದೆ. ನಂತರ 4ನೇ ಹಂತ 1981ರಿಂದ 2011ರವರೆಗಿನ ಅವಧಿ. ಈ ಅವಧಿಯಲ್ಲಿ ಅಧಿಕ ಬೆಳವಣಿಗೆಯೊಂದಿಗೆ ಇಳಿಮುಖವಾಗುತ್ತಿರುವ ಸ್ಪಷ್ಟ ಮುನ್ಸೂಚನೆ. ಇದೊಂದು ವಿಶೇಷ ಅವಧಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. 1981ರಿಂದ 2011 ವಿದ್ಯಾರ್ಥಿಗಳೇ, ಉಳಿದ 3 ಹಂತಗಳಿಗಿಂತ 1981ರಿಂದ 2011ರ ಅವಧಿ ಸ್ವಲ್ಪ ವಿಶೇಷವಾಗಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಏನು ವಿಶೇಷವಾಗಿದೆ ನೋಡಿ, 1981ರಲ್ಲಿ ದೇಶದ ಜನಸಂಖ್ಯೆ 683.33 ದಶಲಕ್ಷಗಳಿಂದ 1210.19 ದಶಲಕ್ಷಗಳಿಗೆ ಏರಿಕೆಯಾಗ್ತದೆ. ಅಂದರೆ ಸುಮಾರು 527 ದಶಲಕ್ಷದಷ್ಟು ಜನಸಂಖ್ಯೆ ಏರಿಕೆಯಾಗ್ತದೆ. ಇಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ 1981ರಲ್ಲಿ 24.66ರಷ್ಟಿದ್ದದ್ದು 2011ರ ವೇಳೆಗೆ 17.64ಕ್ಕೆ ಇಳಿಕೆಯಾಗಿದೆ. ಅಂದರೆ ಜನಸಂಖ್ಯಾ ಬೆಳವಣಿಗೆಯ ದರ ಇಳಿಕೆಯಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಈ ಅವಧಿಯಲ್ಲಿ ಅಂದರೆ 2001ರಿಂದ 2011ರವರೆಗೆ ಜನಸಂಖ್ಯಾ ಬೆಳವಣಿಗೆಯ ದರ 3.90% ಮಾತ್ರ ಏರಿಕೆಯಾಗಿರೋದನ್ನ ನಾವು ಗಮನಿಸ್ಬೋದಾಗಿದೆ. ಅಂದರೆ ಅತ್ಯಂತ ಕಡಿಮೆ ಬೆಳವಣಿಗೆಯ ದರ ಉಂಟಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. 2031ರ ವೇಳೆಗೆ ದೇಶದ ಜನಸಂಖ್ಯಾ ಬೆಳವಣಿಗೆಯ ದರ 8.4ಕ್ಕೆ ಇಳಿಕೆಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಅಂದರೆ ಮುಂದೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ಕಡಿಮೆಯಾಗುವಂತಹ ಸ್ಪಷ್ಟ ಮುನ್ಸೂಚನೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಈಗಾಗಲೇ ಭಾರತಾದ್ಯಂತ ಜನಸಂಖ್ಯಾ ಸ್ಫೋಟ ಆಗಿದೆ. ಅಂದರೆ ಅಧಿಕವಾಗಿರುವ ಜನಸಂಖ್ಯೆಯೊಂದಿಗೆ ಇಳಿಮುಖವಾಗುತ್ತಿರುವ ಸ್ಪಷ್ಟ ಮುನ್ಸೂಚನೆ. ಜನಸಂಖ್ಯಾ ಬೆಳವಣಿಗೆಯ ದರ ಏನಾಗ್ತಾ ಇದೆ, ಇಳಿಮುಖವಾಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಈ 4 ಅವಧಿಗಳಲ್ಲಿ ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಯನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೋದಾಗಿದೆ. ವಿದ್ಯಾರ್ಥಿಗಳೇ, ಈಗಾಗಲೇ ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಯನ್ನು ತಿಳ್ಕೊಂಡ್ರಿ. ಈಗ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು, ದೇಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಜನಸಂಖ್ಯೆ ಏರಿಕೆ ಆಗೋದಕ್ಕೆ ಕಾರಣಗಳೇನು ಅಂತೇಳಿ ಇದನ್ನು ನಾವು ತಿಳ್ಕೊಳ್ಳೋಣ. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ಡ್ ಟು ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ?
ಇದರಲ್ಲಿ ಎರಡು ಮುಖ್ಯ ಕಾರಣಗಳಿದ್ದಾವೆ ನೋಡಿ. ಒಂದು ಅಧಿಕ ಜನನ ಪ್ರಮಾಣ, ಹೈ ಬರ್ತ್ ರೇಟ್. ಎರಡನೇ ಕಾರಣ ಕಡಿಮೆ ಮರಣ ಪ್ರಮಾಣ, ಲೋ ಬರ್ತ್ ರೇಟ್. ಈ ಎರಡು ಪ್ರಮುಖ ಕಾರಣಗಳು ದೇಶದಲ್ಲಿ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳಾಗಿದ್ದಾವೆ. ಇಲ್ಲಿ ಅಧಿಕ ಜನನ ಪ್ರಮಾಣ ನೋಡಿ, 1901ರಲ್ಲಿ ದೇಶದ ಜನನ ಪ್ರಮಾಣ ಪ್ರತಿ ಸಾವಿರಕ್ಕೆ 49.2ರಷ್ಟಿತ್ತು. 2011ರಲ್ಲಿ ಪ್ರತಿ ಸಾವಿರಕ್ಕೆ 22.22ಕ್ಕೆ ಇಳಿಕೆಯಾಗಿದೆ. ಆದರೂ ಸಹ ಇದೇ ಅವಧಿಯಲ್ಲಿ ಮರಣ ಪ್ರಮಾಣ ಅತ್ಯಂತ ಶೀಘ್ರವಾಗಿ ಇಳಿಕೆಯಾಗಿರೋದ್ರಿಂದಾಗಿ ಜನಸಂಖ್ಯೆಯಲ್ಲಿ ಏರಿಕೆ ಉಂಟಾಗಿರೋದನ್ನು ನಾವು ಕಾಣಬಹುದಾಗಿದೆ. ಇದಕ್ಕೆ ಕಾರಣಗಳೇನು? ಈ ಕಾರಣಗಳು ಹಲವಾರು. ಮೊದಲನೇದಾಗಿ ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್. ಭಾರತದಲ್ಲಿ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಹೆಣ್ಣಿಗೆ 18 ವರ್ಷ ಹಾಗೂ ಗಂಡಿಗೆ 21 ವರ್ಷ ತುಂಬಿದ್ದಲ್ಲಿ ಅವರು ಮದುವೆ ಆಗೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ನಿರ್ಧರಿತ ಅವಧಿಗೆ ಮೊದಲು ವಿವಾಹ ಮಾಡೋದ್ರಿಂದಾಗಿ ಇದನ್ನು ಬಾಲ್ಯ ವಿವಾಹ ಅಥವಾ ಚೈಲ್ಡ್ ಮ್ಯಾರೇಜ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಈ ಬಾಲ್ಯ ವಿವಾಹ ಜನಸಂಖ್ಯಾ ಬೆಳವಣಿಗೆಗೆ ಹೇಗೆ ಕಾರಣವಾಗಿದೆ? ಇಲ್ಲಿ ಬಹಳ ಬೇಗನೆ ಹೆಣ್ಣು ಮತ್ತು ಗಂಡಿಗೆ ವಿವಾಹ ಮಾಡೋದ್ರಿಂದಾಗಿ ಸಂತಾನೋತ್ಪತ್ತಿಯ ಅವಧಿ ಹೆಚ್ಚಾಗೋದ್ರಿಂದ ಅವರು ದೀರ್ಘಕಾಲದವರೆಗೆ ಮಕ್ಕಳನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಕಾರಣದಿಂದಾಗಿ ಬಾಲ್ಯ ವಿವಾಹ ಅತ್ಯಂತ ಪ್ರಮುಖವಾಗಿ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿರೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಸಾರ್ವತ್ರಿಕ ವಿವಾಹ ಅಂದರೆ ದೇಶದ ಎಲ್ಲ ಪ್ರಜೆಯು ವಿವಾಹವಾಗಬೇಕು ಅಂತಕ್ಕಂಥ ಒಂದು ರೂಢಿ ಅಥವಾ ಸಂಪ್ರದಾಯದಿಂದಾಗಿ ಸಾರ್ವತ್ರಿಕ ವಿವಾಹವೂ ಸಹ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ನಂತರ ಮೂರನೇದು ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆ. ಕೆಲವು ಧರ್ಮಗಳಲ್ಲಿ ಜನನ ಪ್ರಮಾಣದ ನಿಯಂತ್ರಣ ಇಲ್ಲದೆ ಇರೋದನ್ನು ನಾವು ಧಾರ್ಮಿಕವಾಗಿ ಅದನ್ನು ಅವರು ಒಂದು ಧಾರ್ಮಿಕ ಕಟ್ಟಳೆ ಅಂತ ಭಾವಿಸಿರೋದ್ರಿಂದಾಗಿ ಇಂತಹ ಒಂದು ಧರ್ಮದಲ್ಲಿ ಜನಸಂಖ್ಯೆಯ ನಿಯಂತ್ರಣ ಸ್ವಲ್ಪ ಕಡಿಮೆ ಇರೋದನ್ನು ನಾವು ಗಮನಿಸ್ತೀವಿ. ಹಾಗೆಯೇ ಸಾಮಾಜಿಕ ಮೂಢನಂಬಿಕೆ, ಸಾಮಾನ್ಯವಾಗಿ ಪುತ್ರ ಸಂತಾನ ಅಥವಾ ಗಂಡು ಮಕ್ಕಳಿದ್ದರೆ ಸಮಾಜದಲ್ಲಿ ಅವರಿಗೆ ಸಾಕಷ್ಟು ಗೌರವ ದೊರೆಯುತ್ತದೆ ಅನ್ನೋ ಒಂದು ದೃಷ್ಟಿಯಿಂದಾಗಿ, ಅಥವಾ ವಂಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾನೆ ವಂಶೋದ್ಧಾರಕ ಅನ್ನೋ ರೀತಿಯಲ್ಲಿ ಸಾಮಾಜಿಕವಾಗಿ ಅನೇಕ ಮೂಢನಂಬಿಕೆಗಳು ಭಾರತೀಯರಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಇಂತಹ ಸಾಮಾಜಿಕ ಮೂಢನಂಬಿಕೆಗಳು ಸಹ ಜನಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಕಾರಣ ಆಗಿರೋದನ್ನು ನಾವು ಕಾಣಬಹುದು. ನಂತರ ಅವಿಭಕ್ತ ಕುಟುಂಬ. ದೇಶದಲ್ಲಿ ಹಲವು ಬುಡಕಟ್ಟು ಜನಾಂಗದಲ್ಲಿ ಇಂದಿಗೂ ಸಹ ಅವಿಭಕ್ತ ಕುಟುಂಬ ಪದ್ಧತಿ ಇರೋದನ್ನು ನಾವು ಕಾಣ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳ ಒಂದು ಪ್ರಮಾಣ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆದರೂ ಸಹ ಅವಿಭಕ್ತ ಕುಟುಂಬಗಳಲ್ಲಿ ಉದ್ಯೋಗಕ್ಕೋಸ್ಕರವಾಗಿ ಅಥವಾ ಪ್ರತಿಯೊಂದು ಕೆಲಸಕ್ಕೆ ನಿಯೋಜನೆ ಮಾಡೋದ್ರಿಂದಾಗಿ ಜನನ ಪ್ರಮಾಣ ಹೆಚ್ಚಾಗಿರೋದನ್ನು ಅಥವಾ ಜನಸಂಖ್ಯೆ ಹೆಚ್ಚಳ ಆಗೋದನ್ನು ಇಲ್ಲಿ ಪರೋಕ್ಷವಾಗಿ ನಾವು ಇದನ್ನು ಮನಗಾಣಬಹುದಾಗಿದೆ. ನೆಕ್ಸ್ಟ್ ಅನಕ್ಷರತೆ. ದೇಶದಲ್ಲಿ ಇಂದಿಗೂ ಸಹ ಬಹುಪಾಲು ಜನರು ಅನಕ್ಷರತೆಯಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಅನಕ್ಷರತೆ ಜನಸಂಖ್ಯಾ ಹೆಚ್ಚಳ ಅಥವಾ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಜನರಲ್ಲಿ ಅರಿವನ್ನು ಉಂಟು ಮಾಡದೇ ಇರೋದರಿಂದಾಗಿ ಅನಕ್ಷರತೆಯೂ ಸಹ ಒಂದು ಕಾರಣ ಆಗಿರೋದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಪೂರ್ ಕಂಡೀಷನ್ ಅಥವಾ ಬಡತನದಿಂದಾಗಿ ಅಂದರೆ ಸಾಕಷ್ಟು ಉದ್ಯೋಗ ವಂಚಿತರಾಗಿರೋದ್ರಿಂದಾಗಿ ಈ ಬಡತನವನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಹೆಚ್ಚು ಮಕ್ಕಳನ್ನು ಪಡೆಯೋದು ಭಾರತೀಯರಲ್ಲಿ ಒಂದು ರೂಢಿ ಅಥವಾ ಸಂಪ್ರದಾಯ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ವಿಧಾನದಿಂದನೂ ಸಹ ಬಡತನದಿಂದ ಕಾರಣದಿಂದಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗೋದನ್ನು ನಾವು ಗಮನಿಸ್ತೀವಿ. ಹಾಗೆಯೇ ಪಾಲಿಗಾಮಿ ಅಥವಾ ಬಹುಪತ್ನಿತ್ವ. ದೇಶದ ಕೆಲವು ಸಮಾಜಗಳಲ್ಲಿ ಇಂದಿಗೂ ಸಹ ಬಹುಪತ್ನಿತ್ವ ಪದ್ಧತಿ ಇರೋದನ್ನು ನಾವು ಕಾಣ್ತೀವಿ. ಅಂದರೆ ಒಬ್ಬ ಪುರುಷ ಅನೇಕ ಪತ್ನಿಯರನ್ನು ಹೊಂದಬಹುದಾದಂತಹ ಒಂದು ರೂಢಿ ಅಥವಾ ಸಂಪ್ರದಾಯ ಕೆಲವು ಸಮಾಜಗಳಲ್ಲಿ ಕಂಡುಬರೋದ್ರಿಂದಾಗಿ ಈ ಬಹುಪತ್ನಿತ್ವ ಪದ್ಧತಿಯಿಂದಾಗಿ ಜನಸಂಖ್ಯೆ ಹೆಚ್ಚಳ ಆಗೋದನ್ನು ನಾವು ಕಾಣಬಹುದಾಗಿದೆ. ನಂತರದಲ್ಲಿ ಕೃಷಿ ಪ್ರಧಾನ ವೃತ್ತಿ.
ಭಾರತ ಹಳ್ಳಿಗಳಿಂದ ಕೂಡಿದ ರಾಷ್ಟ್ರ ಹಾಗೂ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಾದಂತಹ ಕೃಷಿ ಪ್ರಧಾನ ಚಟುವಟಿಕೆಗಳಿಗೆ ಮಾನವ ಸಂಪನ್ಮೂಲ ಹೆಚ್ಚು ಬೇಕಾಗಿದೆ. ಹಾಗಾಗಿ ಈ ಕೃಷಿ ಪ್ರಧಾನ ಚಟುವಟಿಕೆಗಳಿಗೆ ಅಗತ್ಯವಾದಂತಹ ಮಾನವ ಸಂಪನ್ಮೂಲವನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರವಾಗಿ ಜನಸಂಖ್ಯೆಯ ಬೆಳವಣಿಗೆ ಏರಿಕೆಯಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಆದ್ದರಿಂದ ಪ್ರೈಮರಿ ಅಥವಾ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಸಹ ಪರೋಕ್ಷವಾಗಿ ದೇಶದ ಜನಸಂಖ್ಯಾ ಬೆಳವಣಿಗೆ ಏರಿಕೆಯಾಗೋದಕ್ಕೆ ಕಾರಣ ಆಗಿದೆ. ನಂತರದಲ್ಲಿ ವಿಳಂಬ ನಗರೀಕರಣ ಪ್ರಕ್ರಿಯೆ ದೇಶದ ಅನೇಕ ಅಭಿವೃದ್ಧಿ ಪೂರಕ ಯೋಜನೆಗಳು ಬಹಳ ವಿಳಂಬವಾಗಿ ಪೂರ್ಣವಾಗೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಅದು ನಗರೀಕರಣ ಆಗ್ಬೋದು, ಕೈಗಾರಿಕಾ ನಗರಗಳ ಸ್ಥಾಪನೆ ಆಗ್ಬೋದು, ಇನ್ನಿತರೆ ಅಭಿವೃದ್ಧಿ ಪೂರಕ ಯೋಜನೆಗಳು ಬಹಳ ವಿಳಂಬವಾಗಿ ಪೂರ್ಣಗೊಳ್ಳೋದು ಅಥವಾ ವಿಳಂಬವಾಗಿ ಕೈಗೆತ್ತಿಕೊಳ್ಳೋದ್ರಿಂದಾಗಿ ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಿರೋದನ್ನು ನಾವು ಗಮನಿಸ್ತೀವಿ. ಅಂದರೆ ಹೆಚ್ಚು ನಗರೀಕರಣ ಉಂಟಾಗಿರ್ತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಮತ್ತು ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಇರೋದನ್ನು ನಾವು ಕಾಣ್ತೀವಿ. ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಜನರು ಉದ್ಯೋಗವನ್ನು ಅರಸಿ ಶೀಘ್ರವಾಗಿ ವಲಸೆ ಹೋಗೋದ್ರಿಂದಾಗಿ ಈ ಒಂದು ಸಮಸ್ಯೆಯನ್ನು ನಿಯಂತ್ರಣ ಮಾಡಬೇಕಾಗಿದೆ. ನಂತರ ಉಷ್ಣವಾಯುಗುಣ. ಭಾರತ ಉಷ್ಣ ಮತ್ತು ಸಮಶೀತೋಷ್ಣ ವಲಯ ಎರಡೂ ವಲಯಗಳಲ್ಲಿ ಕಂಡುಬರೋದರಿಂದಾಗಿ ಅದರಲ್ಲೂ ಭಾರತದ ಬಹುಪಾಲು ಪ್ರದೇಶ ಉಷ್ಣವಾಯುಗುಣದಲ್ಲಿಯೇ ಕಂಡುಬರೋದ್ರಿಂದ ಭಾರತದಲ್ಲಿನ ಹೆಣ್ಣು ಮತ್ತು ಗಂಡು ಬಹಳ ಬೇಗನೆ ವಯಸ್ಸಿಗೆ ಬರೋದ್ರಿಂದ ಅಥವಾ ಸಂತಾನೋತ್ಪತ್ತಿಯ ಫಲವನ್ನು ಬಹಳ ಬೇಗನೆ ಪಡೆಯೋದ್ರಿಂದಾಗಿ ಉಷ್ಣವಾಯುಗುಣವೂ ಸಹ ಪರೋಕ್ಷವಾಗಿ ಜನನ ಪ್ರಮಾಣ ಅಥವಾ ಅಧಿಕ ಜನನ ಪ್ರಮಾಣ ಅಥವಾ ಹೈ ಬರ್ತ್ ರೇಟ್ಗೆ ಕಾರಣವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದಾಗಿದೆ. ಎರಡನೆಯ ಕಾರಣ ಕಡಿಮೆ ಮರಣ ಪ್ರಮಾಣ, ಲೋ ಬರ್ತ್ ರೇಟ್. ನೋಡಿ, 1901ರಲ್ಲಿ ದೇಶದಲ್ಲಿ ಮರಣ ಪ್ರಮಾಣ ಪ್ರತಿ 1000ಕ್ಕೆ 42.6ರಷ್ಟಿತ್ತು. 2011ರ ವೇಳೆಗೆ ಇದು 6.4ಕ್ಕೆ ಇಳಿಕೆಯಾಗಿರೋದನ್ನು ಗಮನಿಸ್ಬೋದಾಗಿದೆ. ಈ ಪ್ರಮಾಣದಲ್ಲಿ ಇಳಿಕೆಯಾಗೋದಕ್ಕೆ ಅನೇಕ ಕಾರಣಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಏನೆಲ್ಲ ಕಾರಣಗಳು? ದೇಶದಲ್ಲಿ ಕಡಿಮೆ ಮರಣ ಪ್ರಮಾಣ ಉಂಟಾಗೋದಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಎಪಿಡೆಮಿಕ್ ಡಿಸೀಸಸ್, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ. ನೋಡಿ, ಅನೇಕ ಸಾಂಕ್ರಾಮಿಕ ರೋಗಗಳು ಭಾರತದ ಜನಸಂಖ್ಯಾ ಬೆಳವಣಿಗೆಯ ಮೊದಲ ಹಂತದಲ್ಲಿ 1901ರಿಂದ 1921ರ ಹಂತದಲ್ಲಿ ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆ ಕಂಡುಬರ್ತದೆ. ಇದಕ್ಕೆ ಕಾರಣ ಏನು? ಪ್ಲೇಗ್, ಮಲೇರಿಯಾ, ಕಾಲರಾ, ವಿಷಮ ಶೀತ ಜ್ವರ ಮುಂತಾದಂತಹ ಸಾಂಕ್ರಾಮಿಕ ರೋಗಗಳು ಉಲ್ಬಣವಾಗಿದ್ವು. ಆ ನಂತರದಲ್ಲಿ ವಿವಿಧ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಸಾಂಕ್ರಾಮಿಕ ರೋಗಗಳನ್ನು ದೇಶ ನಿಯಂತ್ರಣ ಮಾಡಿರೋದ್ರಿಂದಾಗಿ ಮರಣ ಪ್ರಮಾಣದಲ್ಲಿ ಇಳಿಕೆ ಉಂಟಾಗಿರೋದನ್ನ ನಾವು ಕಾಣ್ಬೋದು. ನೋಡಿ, ವರ್ಷ ಆಗಿಂದಾಗ್ಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಹುಟ್ಕೊಳ್ತಾನೆ ಇರ್ತವೆ. ಅದಕ್ಕೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆಯನ್ನು ಕಂಡುಹಿಡಿದಿರೋದ್ರಿಂದಾಗಿ, ಔಷಧಿಯನ್ನು ಕಂಡುಹಿಡಿದು ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣ ಮಾಡಿರೋದನ್ನು ನಾವು ಗಮನಿಸ್ತೀವಿ. ಕಳೆದ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಒಂದು ಎಪಿಡೆಮಿಕ್ ಡಿಸೀಸಸ್ ಅಥವಾ ಪ್ಯಾಂಡಮಿಕ್ ಡಿಸೀಸಸ್ ಒಂದು ಕಂಡು ಬಂತು. ಅದನ್ನು ನಾವು ಕೋವಿಡ್-19 ಅಂತೇಳಿ ಕರಿತೀವಿ. ಕೋವಿಡ್-19 ಇದು ವಿಶ್ವಸಂಸ್ಥೆ ಇದನ್ನು ಸಮುದಾಯ ಸಾಂಕ್ರಾಮಿಕ ರೋಗ ಅಂತೇಳಿ ಇದನ್ನು ಘೋಷಣೆ ಮಾಡ್ತು. ಇದಕ್ಕೂ ಸಹ ಈಗಾಗಲೇ ತ್ವರಿತಗತಿಯಲ್ಲಿ ಲಸಿಕೆಯನ್ನು ಕಂಡುಹಿಡಿತಾ ಇದ್ದಾರೆ. ಇಂತಹ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣ ಮಾಡೋದ್ರಿಂದಾಗಿ ಭಾರತದ ಜನಸಂಖ್ಯೆಯಲ್ಲಿ ಮರಣ ಪ್ರಮಾಣ ಇಳಿಕೆಯಾಗಿರೋದನ್ನು ನಾವು ಕಾಣಬಹುದಾಗಿದೆ. ನಂತರದಲ್ಲಿ ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ. ನೋಡಿ, ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ, ಪ್ರತಿಯೊಬ್ಬ ನಾಗರಿಕನಿಗೂ ಉತ್ತಮವಾದಂತಹ ಅತ್ಯುತ್ತಮ ಸುಧಾರಿತ ವೈದ್ಯಕೀಯ ಸೌಲಭ್ಯವನ್ನು ವಿಸ್ತರಣೆ ಮಾಡಿರೋದನ್ನ ನಾವು ಕಾಣ್ತೀವಿ. ಅಂದರೆ ಒಬ್ಬ ವ್ಯಕ್ತಿಯ ಅಂಗಾಂಗಗಳನ್ನು
ಆ ಅಂಗಾಂಗಗಳಿಗೆ ಹಾನಿ ಉಂಟಾದಲ್ಲಿ ಬದಲಿ ಅಂಗಾಂಗಗಳ ಜೋಡಣೆಯನ್ನೇ ನಾವು ಇಂದು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಬದಲಿ ಹೃದಯವನ್ನು ಜೋಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಅತ್ಯಾಧುನಿಕ ಸುಧಾರಿತ ವೈದ್ಯಕೀಯ ಸೌಲಭ್ಯದ ವಿಸ್ತರಣೆ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ಸಿಗ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ನಂತರದಲ್ಲಿ ಶಿಶು ಮರಣ ನಿಯಂತ್ರಣ. ದೇಶದಲ್ಲಿ ಶಿಶು ಮರಣ ಪ್ರಮಾಣ ಸಾಕಷ್ಟಿತ್ತು ಅಂತ ಹೇಳಿದ್ರೆ, ಗರ್ಭಾವಸ್ಥೆಯಲ್ಲಿ ಅಥವಾ ಶಿಶುವಿನ ಭ್ರೂಣಾವಸ್ಥೆಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ಜನನದ ವೇಳೆಯಲ್ಲಿ ಅನೇಕ ಶಿಶು ಮರಣ ಉಂಟಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ವೈದ್ಯಕೀಯ ಸೌಲಭ್ಯ ವಿಸ್ತರಣೆಯಾದಂತೆ ಸಾಕಷ್ಟು ಆರೋಗ್ಯ ಪೂರ್ಣ ಯೋಜನೆಗಳನ್ನು ಜಾರಿಗೊಳಿಸಿದಂತೆ ಶಿಶು ಮರಣದಲ್ಲಿ ನಿಯಂತ್ರಣ ಉಂಟಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದಕ್ಕೆ ಕಾರಣ ಏನು? ಮಗುವಿನ ಭ್ರೂಣಾವಸ್ಥೆಯಲ್ಲಿಯೇ ಸಾಕಷ್ಟು ಮುನ್ನೆಚ್ಚರಿಕೆಯಾಗಿ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಿರೋದನ್ನು ನಾವು ಕಾಣಬಹುದಾಗಿದೆ. ನಂತರದಲ್ಲಿ ಶೈಕ್ಷಣಿಕ ಸುಧಾರಣೆ ಲಿಟ್ರಸಿ ರಿಫಾರ್ಮೇಷನ್. ಇಲ್ಲಿ ಶೈಕ್ಷಣಿಕ ಸುಧಾರಣೆ ನೋಡಿ, 1951ರಲ್ಲಿ ದೇಶದ ಶೈಕ್ಷಣಿಕ ಮಟ್ಟ 18.33%. ನಂತರ 2011ರ ಜನಗಣತಿಯಲ್ಲಿ 74.04%ಕ್ಕೆ ಏರಿಕೆಯಾಗಿತ್ತು. 2020ರ ವೇಳೆಯಲ್ಲಿ 77.77%ಕ್ಕೆ ಏರಿಕೆಯಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಜನರಲ್ಲಿ ಹೆಚ್ಚು ಶೈಕ್ಷಣಿಕವಾಗಿ ಜಾಗೃತರಾದಂತೆ ಅಥವಾ ಶೈಕ್ಷಣಿಕವಾಗಿ ಏಳ್ಗೆಯಾದಂತೆ ಅಭಿವೃದ್ಧಿ ಹೊಂದಿದಂತೆ ತೀವ್ರ ಜಗತಿಯ ಜನಸಂಖ್ಯಾ ಬಗ್ಗೆ ಅವರಿಗೆ ಅರಿವು ಮೂಡಿಸೋದಕ್ಕೆ ಈ ಶಿಕ್ಷಣವು ಒಂದು ಅತ್ಯುತ್ತಮವಾದ ಮಾದರಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ನಂತರ ಪೌಷ್ಟಿಕ ಆಹಾರಗಳ ಪೂರೈಕೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಶಾಲಾ ಹಂತದಲ್ಲಿ ಬಿಸಿಯೂಟ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ದೇಶದಾದ್ಯಂತ ಪ್ರತಿಯೊಬ್ಬ ಪ್ರಜೆಗೂ ಸಹ ಬಡತನ ಮತ್ತು ಅಪೌಷ್ಟಿಕತೆಯಿಂದ ಮುಕ್ತಗೊಳಿಸೋದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಪ್ರಜೆಗೂ ಆಹಾರ ಪೂರೈಕೆಯನ್ನು ವಿವಿಧ ಯೋಜನೆಗಳ ಮೂಲಕ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಅದಕ್ಕೆ ಭಾರತ ಕೇಂದ್ರ ಸರ್ಕಾರ 2013ರಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೊಳಿಸಿತು. ಈ ಕಾಯ್ದೆಯ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಹ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಉದಾಹರಣೆಗೆ ಬಿಸಿಯೂಟ, ಮಕ್ಕಳಿಗೆ ಶಾಲಾ ಹಂತದಲ್ಲಿ ಬಿಸಿಯೂಟ ಕಾರ್ಯಕ್ರಮ ಇರ್ತಕ್ಕಂಥದ್ದು, ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರವನ್ನು ಅಂಗನವಾಡಿಗಳ ಮೂಲಕ ಪೂರೈಕೆ ಮಾಡ್ತಕ್ಕಂಥದ್ದು, ಮತ್ತು ಬಾಣಂತಿಯರ ಆರೈಕೆಯನ್ನು ಮಾಡೋದಕ್ಕೆ ಆರೈಕೆ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಹೀಗೆ ಅನೇಕ ಯೋಜನೆಗಳ ಮೂಲಕ ಮರಣ ಪ್ರಮಾಣವನ್ನು ದೇಶದಲ್ಲಿ ತಗ್ಗಿಸಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದುವರೆಗೆ ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿ, ಭಾರತದಲ್ಲಿ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳನ್ನು ತಿಳ್ಕೊಂಡ್ವಿ. ಈಗ ಇದು ಎಷ್ಟು ಪ್ರಮಾಣದಲ್ಲಿ ಅರ್ಥ ಆಗಿದೆ ಅನ್ನೋದಕ್ಕೆ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಾಗಿದ್ದಾವೆ. ಮೊದಲನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು? ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು 2011 ಸೆನ್ಸಸ್? ಎರಡನೇ ಪ್ರಶ್ನೆ, ಜನಸಂಖ್ಯಾ ಸ್ಫೋಟ ಎಂದರೇನು? ವಾಟ್ ಯು ಮೀನ್ ಬೈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್? ಮೂರನೇ ಪ್ರಶ್ನೆ, ಯಾವ ವರ್ಷವನ್ನು ಮಹಾವಿಭಾಜಕ ಎಂದು ಕರೆಯಲಾಗ್ತದೆ? ವಿಚ್ ಇಯರ್ ಈಸ್ ನೋನ್ ಆಸ್ ಗ್ರೇಟ್ ಡಿವೈಡ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಪಾಪ್ಯುಲೇಷನ್? ನೋಡಿ, ಈ 3 ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 5 ಅಂಕದ ಪ್ರಶ್ನೆಗಳು. ಭಾರತದ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಟ್ರೆಂಡ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಆಫ್ ಇಂಡಿಯಾ. 5ನೇ ಪ್ರಶ್ನೆ, ಭಾರತದಲ್ಲಿ ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆಗೆ ಕಾರಣವಾಗಿರುವ ಅಂಶಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಧನ್ಯವಾದಗಳು.